ಎಲ್ಲ ಸಹೃದಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಶಿವನಕೆರೆ ಬಸವಲಿಂಗಪ್ಪ, ಕಾರ್ಯದರ್ಶಿ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್, ದಾವಣಗೆರೆ. ಮನ, ಮಾತು, ಕಾರ್ಯ ಒಂದಾಗಿರಲಿ. ಹೃದಯ ಸದಾ ಸತ್ಯ, ಪ್ರೇಮ ಹೇಳುತ್ತದೆ. ಮನ ಮಾತ್ರ ಒಮ್ಮೆ ಸತ್ಯದ ಕಡೆ, ಇನ್ನೊಮ್ಮೆ ಕುತರ್ಕ, ಸ್ವಾರ್ಥ, ಭಯ, ಅಹಂ ಕಡೆ. ನನಗೇನಿದೆ ಇದರಲ್ಲಿ ಲಾಭ ಎನ್ನುವುದರ್ಥ ಮಾಡುತ್ತದೆ. ಮನಸ್ಸು ತರ್ಕ, ವಿತರ್ಕ, ಕುತರ್ಕ ಸೃಷ್ಟಿಸುತ್ತದೆ. ಅದರಲ್ಲಿ ವಿತರ್ಕ ನಾವು ಆಯ್ಕೆ ಮಾಡಿಕೊಳ್ಬೇಕು. ವಿತರ್ಕ ಅಂದರೆ ವಿಶೇಷವಾದ ತರ್ಕ. ಅಂದರೆ ನನಗೆ, ಸಮಾಜಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ಕಾರ್ಯಾಚರಣೆ ಮಾಡಬೇಕು. ಗಾಂಧೀಜಿ ತಮ್ಮ ಮನ, ಮಾತು, ಕಾರ್ಯ ಒಂದಾಗಿಸಿಕೊಂಡು ಜೀವ ಕಲ್ಯಾಣ ಕೈದರು. ಅವರೊಬ್ಬರೇ ಅಲ್ಲ, ಬಹಳಷ್ಟು ಮಹಾತ್ಮರು ಈ ದಾರಿಯಲ್ಲಿ ಹೆಜ್ಜೆ ಹಾಕಿದರು. ಆದರೆ ಸಾಮಾನ್ಯವಾಗಿ ನಮ್ಮ ಮನವೊಂದು ಆಲೋಚಿಸಿದರೆ ಭಯ, ಸ್ವಾರ್ಥದಿಂದ ಮಾತುಗಳನ್ನು ಮಾತ್ರ ಬೇರೆಯವನ್ನೇ ಆಡುತ್ತೇವೆ. ಕಾರ್ಯಗಳನ್ನು ಇವೆರಡಕ್ಕಿಂತೂ ಬೇರೆಯೇ ಮಾಡುತ್ತೇವೆ. ಇದರಿಂದ ದ್ವಂದ್ವ ಉಂಟಾಗಿ ಸಂಕಟಗಳು ಗುಣಿಸಲ್ಪಡುತ್ತವೆ. ಕುಟುಂಬ, ಸಮಾಜಕ್ಕೆ ಇದರಿಂದ ಬಹುದೊಡ್ಡ ಹಾನಿಯಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಬ್ರೈನ್, ಮೆದುಳು ಬಹಳ ಮುಗ್ಧ. ಅದಕ್ಕೆ ಸುಳ್ಳು, ಸತ್ಯ, ಮೋಸ, ದಗ ಗೊತ್ತಾಗುವುದಿಲ್ಲ. ನಾವು ಹೇಳುವುದನ್ನೆಲ್ಲ ನಂಬಿ ರೆಕಾರ್ಡ್ ಮಾಡಿಕೊಂಡಿಟ್ಟುಕೊಂಡು ನಮಗೇ ವೈಯಕ್ತಿಕವಾಗಿ ಬಹಳ ಹಾನಿ ಮಾಡುತ್ತದೆ. ಇದರಿಂದ ಹಾರ್ಟ್ ಅಟ್ಯಾಕು, ಡಯಾಬಿಟಿಸ್ನಂಥ ಕಾಯಿಲೆಗಳು ಸಹಿತ ಬರುವ ಅವಕಾಶಗಳಿದ್ದಾವೆ. ಹೃದಯ ಸಣ್ಣ ದನಿಯಲ್ಲಿ ಹೆಚ್ಚೆಚ್ಚು ಉಸಿರುವ ಅಂತರ್ಧ್ವನಿ, ಇಂಟ್ಯೂಟಿವ್ ವಾಯ್ಸ್, ಅಂತರ್ಧ್ವನಿ ಆಲಿಸಿ ಸತ್ಯ, ಪ್ರೇಮ, ಕರುಣೆಗಳಿಂದ ಜಗ ಗೆಲ್ಲೋಣ. ಜೀವ ಕಲ್ಯಾಣದಲ್ಲಿ ಆನಂದವಾಗಿರೋಣ. ಹಿಂದೆ ಆಶ್ರಮಗಳಲ್ಲಿ ಅಂದಾಜು 15-20 ವರ್ಷಗಳಲ್ಲಿ ಜೀವನದ ಮೂಲಭೂತ ಸಂಗತಿಗಳಾದ ಆರೋಗ್ಯ, ಗಣಿತ, ದುಡಿಮೆ, ಆನಂದ ಕಲಿಸಿ ಮುಖ್ಯವಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಲೇಬಾರದು ಎಂಬ ನೀತಿ, ಪ್ರೀತಿಯನ್ನು ಕಲಿಸಿಕೊಡ್ತಿದ್ರು. ಈಗಿನ ಶಿಕ್ಷಣದಲ್ಲಿ ಪರಸ್ಪರ ಹೋಲಿಕೆಯ, ಹೊಟ್ಟೆ ಕಿಚ್ಚಿನ, ಮಿತ್ರನೇ ಶತ್ರುವಾಗುವ ಸ್ಪರ್ಧೆಯ, ಮಾರ್ಕ್ಸ್ಗಳ ಶಿಕ್ಷಣ ಅನುಸರಿಸಿ ನಮ್ಮೆಲ್ಲರ ಜೀವನ ದುಃಖಕ್ಕೆ ಕಾರಣವಾಗಿದೆ. ಗಾಂಧೀಜಿ ನಯಿ ತಾಲೀಮ್, ನವಶಿಕ್ಷಣ ಎಂದು ತಾವೇ ಒಂದು ಸಿಲೆಬಸ್ಸು ಸೌತ್ ಆಫ್ರಿಕಾದಲ್ಲಿ ಇದ್ದಾಗ, ಫೀನಿಕ್ಸ್ ಆಶ್ರಮದಲ್ಲಿ ಇದ್ದಾಗ ಸೃಷ್ಟಿ ಮಾಡಿತ್ತು. ಅದರಲ್ಲಿ 2 ಗಂಟೆ ಮೂಲಭೂತ ಆರೋಗ್ಯ, ಗಣಿತ, ವಿಜ್ಞಾನ ಕಲಿಸಿ ಉಳಿದಂತೆ ನೈತಿಕ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡುತ್ತಿದ್ದರು. 4 ಗಂಟೆ ಬಯಲಿನಲ್ಲಿ ಪ್ರಾಯೋಗಿಕ ಶಿಕ್ಷಣ, ಮತ್ತೆರಡು ಗಂಟೆ ಆಶ್ರಮದಲ್ಲಿ ಸೇವೆ ಸಿಲೆಬಸ್ಸಿನ ಭಾಗವಾಗಿತ್ತು. ಈಗಲೂ ಇದರ ಅವಶ್ಯಕತೆ ಇದೆ. ನಾವು ನೌಕರಿ, ಉದ್ದಿಮೆ, ವ್ಯಾಪಾರ, ಶಿಕ್ಷಕ ಯಾವುದೇ ವೃತ್ತಿ ಮಾಡಿದರೂ ಜೀವ ಹಾಗೂ ಹಣದ ಹಾನಿ ಮಾಡಬಾರದು. ಶಿಕ್ಷಕ ಅತ್ಯಂತ ಮಾದರಿ ಪಾತ್ರ ನಿರ್ವಹಿಸಿ ಮುಂದೆ ಸುಶಿಕ್ಷಿತ, ಸುನೀತಿ ಪೀಳಿಗೆಯನ್ನೇ ನಿರ್ಮಿಸಬೇಕು. ಎಲ್ಲೆಲ್ಲಿಯೂ ಸತ್ಯವನ್ನೇ ಹೇಳಿ ಧರ್ಮದಿಂದ ನಡೆದು ನೀತಿ ನಡೆಯಿಂದ ಆ ಕ್ಷೇತ್ರ ಮಲಿನವಾಗದಂತೆ ವೃತ್ತಿ ಪಾವಿತ್ರ್ಯ ಕಾಪಾಡಿಕೊಳ್ಳಬೇಕು. ಟಾಲ್ಸ್ಟಾಯ್ ಗಾಸಿಪ್ಗಳಿಗೆ, ವ್ಯರ್ಥವಾದ ವಾದ ವಿವಾದಗಳಿಗೆ, ಸದಾ ಶ್ರೀಮಂತಿಕೆಯ ಹಪಹಪಿತನಕ್ಕೆ, ಸ್ವಾರ್ಥಕ್ಕೆ ಅತ್ಯಮೂಲ್ಯ ಸಮಯ, ಮಾನದ ಶಕ್ತಿ ನಾವೆಲ್ಲರೂ ಪೋಲು ಮಾಡುತ್ತಿದ್ದೇವೆ. ಅದರ ಬದಲು ಕೇವಲ 25% ಸಮಯವನ್ನು ನಮ್ಮ ಆತ್ಮೋನ್ನತಿಗೆ, ಜೀವನ ಮೌಲ್ಯಗಳ ಅನುಸರಣೆಗೆ ಉಪಯೋಗಿಸಿದರೆ ಇಡೀ ಜಗತ್ತೇ ಕಲ್ಯಾಣ ಆದರ್ಶಮಯವಾಗುತ್ತದೆ ಎಂದಿದ್ದಾನೆ. ಬುದ್ಧ ಸುಳ್ಳು ಸುದ್ದಿಗಳ ಬಗ್ಗೆ ಸದಾ ಇದು ಸತ್ಯವಾ, ಇದರಲ್ಲಿ ದಯಾಳುತನ ಇದೆಯಾ, ಇದರಿಂದ ನನಗೆ, ಜಗಕ್ಕೆ ಒಳ್ಳೆಯದಾಗುತ್ತಾ ಎನ್ನುವ ಪ್ರಶ್ನೆ ಕೇಳಿಕೊಳ್ಳಿ ಎಂದಿದ್ದಾನೆ. ಆರೇನು ಬಲ್ಲರು ಮನದೊಳಗಾಗುವುದ, ಮನವರಿಯದೆಯೇ ನಿನ್ನ ಕಳ್ಳತನವ, ಅನ್ಯರ ಮೆಚ್ಚುಗೆ ನಿನ್ನ ಕೈಲಾಸಕ್ಕೆ ಒಯ್ಯುವುದೇನು, ಮನ ಹೃದಯ ಮೆಚ್ಚುವಂತೆ ನಡೆ ಎಂದಿದ್ದಾರೆ ದಾರ್ಶನಿಕರು. ಜಗತ್ತು ನಿಂತಿರೋದು ನೀತಿ, ಪ್ರೀತಿ, ಸಮತೆ, ಮಮತೆಗಳ ಮೇಲೆ. ಬೆಳಗ್ಗೆ ಎದ್ದ ಕೂಡಲೇ ಕೃತಜ್ಞತೆಯಿಂದ ಭೂತಾಯಿ, ಸ್ವಂತ ತಾಯಿ ತಂದೆ, ಪ್ರಕೃತಿ, ಗುರುಗಳು, ಗಾಳಿ, ನೀರನ್ನು ನೆನೆದು ಇಂದಿನ ದಿನ ಮಾಡಬೇಕಾದ ಸತ್ಕಾರ್ಯಗಳ ಪಟ್ಟಿ ಮಾಡಿಕೊಂಡು ಒಳ್ಳೆಯ ಓದು, ಸಂಗೀತ, ಸಾಹಿತ್ಯ, ನೀತಿಗಳನ್ನು ಅರಿತು ಅನುಸರಿಸಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರಿಗೆ ಎದ್ದ ತಕ್ಷಣ DDT ಅಂದರೆ ಡ್ರಿಂಕ್ಸ್, ಡ್ರಗ್ಸ್, ಟೊಬ್ಯಾಕೊ ಇವುಗಳನ್ನೇ ಸೇವಿಸುವ ದುರಭ್ಯಾಸ ಉಂಟಾಗಿದೆ. DDT ಎನ್ನುವುದು ಭೂಮಿಗೆ ವಿಷ. ಹಾಗೆಯೇ ದ್ವೇಷ, ಹಿಂಸೆಗಳ ದುರಾಲೋಚನೆಗಳೇ ನಮ್ಮಲ್ಲಿ ಸುಳಿದು ಸೂಸುತ್ತವೆ. ಇವನ್ನೆಲ್ಲ ನಾವು ಬದಿಗಿಟ್ಟು
ಇವುಗಳಿಂದ ಆಗಬಹುದಾದ ದುಷ್ಪರಿಣಾಮವನ್ನು ಯೋಚಿಸಿ ಸದಾಲೋಚನೆ ಸತ್ಕಾರ್ಯಗಳ ಕಡೆ ದಿಟ್ಟ ಪ್ರೀತಿಯ ಹೆಜ್ಜೆ ಹಾಕೋಣವೇ. ಧನ್ಯವಾದಗಳು. ಶರಣಾರ್ಥಿ.